ಈಗ ಉಸುಳಿಗೆ ಹಾಕ್ತೀವಲ್ಲ, ಉಸಲಂತೂ ಅಂತಾರೆ ಮಹಾರಾಷ್ಟ್ರದಲ್ಲಿ, ನಾವು ಉಸುಳಿ ಅಂತೀವಿ. ಅವಕ್ಕೆ ಹಾಕೋದು ಮಸಾಲೆ ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮಸಾಲೆ ಪೌಡರ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಈಸ್ಟ್ ಸ್ಪೂನ್ದಿಂದ ನಾನು 2 ಸ್ಪೂನಷ್ಟು ಎಲ್ಲ ಈಕ್ವಲ್ ಪ್ರಮಾಣದಲ್ಲಿ ತೊಗೋಬೇಕು. ನೀವು 1 ತೊಗೊಂಡ್ರೆ 1, 2 ತೊಗೊಂಡ್ರೆ 2. ಇನ್ನು 2 ತೊಗೊಂಡಿದ್ದೀನಿ. ಸ್ವಲ್ಪ 2 ಧನಿಯಾ, 2 ಬಡೆ ಸೊಪ್ಪು, ಆಮೇಲೆ 1.5 ಕಾಳು ಮೆಣಸು. ಇದು 2 ಹಾಕ್ಕೊಂಡ್ರೆ ಖಾರ ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿನಿ. 2 ಬಿಳಿ ಎಳ್ಳು, ಆಮೇಲೆ 1 ಸಿನೆಮನ್ ಸ್ಟಿಕ್ಕು, ಆಮೇಲೆ 2 ಸ್ಟಾರು, ಒಂದು 16 ಕ್ಲೋಸು. ಇವು ಕಾಳಿನಲ್ಲಿ ತೊಗೊಳ್ಳೋದು. ಇನ್ನು ಪೌಡರ್ನಲ್ಲಿ ಏನೇನು ತೊಗೋಬೇಕು ನೋಡೋಣ ಬನ್ನಿ. ಇದ್ರದ್ದು 1/4 ಅರಿಶಿನ ಪುಡಿ, 1 ಖಾರ ಪುಡಿ, ಬ್ಯಾಡಗಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನು, 1/4 ಜಿಂಜರ್ ಪೌಡರು, 1/4 ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ಪುಡಿ ಮಾಡೋ ಮುಂದೆ ಇವನು ಸೇರಿಸಿ ಪುಡಿ ಮಾಡ್ಕೋಬೇಕು. ನಾನು ಇದು ಹೆಂಗೆ ಮಾಡೋದು, ಹೆಂಗೆ ಹುರಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಈಗ ಈ ರೀತಿ ಹೊಂಬಣ್ಣ ಬರಬೇಕು. ಒಂದು ಘಮನೂ ಬರ್ತದೆ. ಅದು ಬಡೆ ಸೊಪ್ಪಿಂದು ಮತ್ತು ಎಳ್ಳಿಂದು ಹುರಿದದ್ದು ಒಂದು ಘಮ ಬರ್ತದೆ. ಆ ಘಮ ಬರೋವರೆಗೂ ಹುರ್ಕೋಬೇಕು, ಭಾಳ ಕಪ್ ಮಾಡಬಾರ್ದು. ಈ ರೀತಿ ಆರಾಕಿದ್ದೀನಿ ನಾನು. ಈಗ ಆರಾಕಿಬಿಟ್ಟು ಇವು ಒಣ ಮಸಾಲೆ ಇದೆಲ್ಲ ಪೌಡರು ಅವನು ಇದು ಕೂಡಿಸ್ಕೊಂಡು ನಾನು ಮಿಕ್ಸಿಗೆ ಆರಿಂದ ಮಿಕ್ಸಿಗೆ ಹಾಕ್ತೀನಿ. ನೋಡಿ, ಉಸುಳಿ ಮಸಾಲ ರೆಡಿ ಆಯಿತು. ಅದು ತಣ್ಣಗಾಗಿತ್ತಲ್ಲ, ಮಿಕ್ಸರ್ಗೆ ಹಾಕಿ ನಾನು ಪುಡಿ ಮಾಡಿಟ್ಟಿದ್ದೆ. ಈ ಲೇಬಲ್ಡ್ ಒಂದು ಜಾರ್ನಲ್ಲಿ, ಏರ್ಟೈಟ್ ಜಾರ್ನಲ್ಲಿ ತುಂಬ್ತಾ ಇದ್ದೀನಿ. ಈ ರೀತಿ ಬೇಕಾದ್ರೆ ನೋಡಿ, ನೀವು ಅಲಸಂದಿ, ಮಡಿಕೆ, ಹೆಸರು ಯಾವುದೇ ಉಸುಳಿ ಮಾಡಿರಿ ನೀವು ಈ ಮಸಾಲೆ ಹಾಕಿದ್ರೆ ತುಂಬ ರುಚಿ ಆಗ್ತದೆ. ನೀವು ಒಂದು ರೀತಿ ಈ ಪ್ರಮಾಣದಲ್ಲಿ ಮಾಡ್ಕೊಂಡು ಮನೆಯಲ್ಲಿ ಉಸುಳಿ ಮಸಾಲ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ಅನ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.